ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಬಹಳ ಜನರ ಡೌಟು, ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಬ್ಲೂ ಪೆನ್ನಿಂದ ಬರೆದಿದ್ದರೆ ಪೇಪರ್ ಚೆಕ್ ಆಗಲ್ವಾ ಅಂತ. ಸೊ ಇದು ಬಹಳ ಜನರ ಡೌಟ್ ಆಗಿತ್ತು. ಸೊ ಇಲ್ಲಿ ಹಾಲ್ ಟಿಕೆಟ್ ಇಂಟ್ರಕ್ಷನ್ಸ್ಗಳಲ್ಲಿ ಕೊಟ್ಟಿದ್ದರು. ಸೊ ಇಲ್ಲಿ ನೀವು ನೋಡ್ಬೋದು, ಅಭ್ಯರ್ಥಿಯು ಪ್ರವೇಶ ಪತ್ರವನ್ನು ಹಾಗೂ ಒಂದು ಗುರುತಿನ ಚೀಟಿಯನ್ನು ಹಾಜರುಪಡಿಸದಿದ್ದಲ್ಲಿ ಪರೀಕ್ಷೆಗೆ ಅನುಮತಿಸಾಗುವುದಿಲ್ಲ ಅಂತ ಮೇಲ್ಗಡೆ ಕೊಟ್ಟಿದ್ದರು. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು, ಪ್ರವೇಶ ಪತ್ರದ ಜೊತೆಗೆ ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ನನ್ನು ತರತಕ್ಕದ್ದು. OMR ಉತ್ತರ ಹಾಳೆಯಲ್ಲಿ ಎಲ್ಲ ನಮೂದುಗಳನ್ನು ಕಪ್ಪು ಬಾಲ್ ಪೆನ್ ಪಾಯಿಂಟ್ನಿಂದ ಮಾತ್ರ ಮಾಡತಕ್ಕದ್ದು. ಸೊ ಇಲ್ಲಿ OMR ಫಸ್ಟ್ ಸೀಟ್ ಏನಿದೆಯಲ್ಲ, ಅದರಲ್ಲಿ ಬ್ಲ್ಯಾಕ್ ಪೆನ್ ಮಾತ್ರ ಏನೈತಿ ನೀವು ಯೂಸ್ ಮಾಡಬೇಕಾಗಿರ್ತದೆ. ಸೊ ಒಳಗಡೆ ಏನೈತಿ ಬ್ಲೂ ಪೆನ್ ಯೂಸ್ ಮಾಡಿದ್ರೂ ನಡೆಯುತ್ತೆ. ಸೊ ಈಗ ಹಿಂದಿನ ಪರೀಕ್ಷೆಗಳಲ್ಲಿ ಏನೈತಿ ಈ ರೀತಿ ಆಗಿದ್ರೂ ಕೂಡ ಪೇಪರ್ ಚೆಕ್ ಆಗಿದ್ದು. ಸೊ ಈ ಸಲನೂ ಆಗೋ ಸಾಧ್ಯತೆ ಜಾಸ್ತಿ ಅದ. ಸೊ ಬ್ಲೂ ಪೆನ್ನಿಂದ ಬರೆದವರು ಯಾವುದೇ ರೀತಿಯ ತಲೆ ಕೆಡಿಸುವ ಅಗತ್ಯವಿಲ್ಲ ಅಂತ ಹೇಳ್ಬೋದು. ನಿಮ್ಮ ಪ್ರಶ್ನೆ ಪತ್ರಿಕೆಯ ರಿಜಿಸ್ಟರ್ ನಂಬರನ್ನು ಮಾತ್ರ ಏನೈತಿ ಬ್ಲ್ಯಾಕ್ ಪೆನ್ನಲ್ಲಿನ ಹಾಕಿರಬೇಕು. ಅಂದಾಗ ಮಾತ್ರ ಏನೈತಿ ಅದ ಸ್ಕ್ಯಾನ್ ಆಗುತ್ತೆ. ನಾನು ಕೇಳಿರೋ ಹಾಗೆ ಈ ಹಿಂದೆ ಪರೀಕ್ಷೆ ಬರೆದಂಥ ಕೆಲ ಅಭ್ಯರ್ಥಿಗಳನ್ನ ಕೇಳಿದಾಗ ಅವರು ಕೂಡ ಬ್ಲೂ ಪೆನ್ನಲ್ಲೇ ಬರ್ತಿದ್ರು, ಆದರೂ ಕೂಡ ಅವ್ರದ್ದು ಕಡ್ಡಾಯ ಕನ್ನಡ ಚೆಕ್ ಆಗಿದೆ ಅಂತ ಹೇಳಿದರು. ಸೊ ಹಾಗಾಗಿ ಈ ಸಲನೂ ಕೂಡ ಬ್ಲೂ ಪೆನ್ನಲ್ಲೇ ಬರೆದವ್ರದ್ದು ಕೂಡ ಚೆಕ್ ಆಗೋ ಸಾಧ್ಯತೆ ಇದೆ. ಹಾಗೆ ಅಭ್ಯರ್ಥಿಗಳು ವಿವರಣಾತ್ಮಕ ಮಾದರಿ ಪುಸ್ತಿಕೆಯಲ್ಲಿ ಉತ್ತರಿಸುವಾಗ ತಮ್ಮ ಶಾಯಿ ಪೆನ್ನನ್ನು ಬದಲಾವಣೆ ಮಾಡಿದಲ್ಲಿ ಸಂವೀಕ್ಷಕರ ಗಮನಕ್ಕೆ ತಂದು ಕಡ್ಡಾಯವಾಗಿ ಸಂವೀಕ್ಷಕರಿಂದ ದೃಢೀಕರಣಗೊಳಿಸುವುದು ಅಂತ ಇಲ್ಲಿ ಕೊಟ್ಟಿರ್ತಾರೆ. ಇದನ್ನು ಮಾಡಿರಬೇಕಾಗ್ತದೆ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.